ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಂತರ ಒಂದು ಪರಂಪರೆಯಲ್ಲಿ, ದಾಸರ ಪರಂಪರೆಯಲ್ಲಿ ವೈರಾಗ್ಯದ ಖಣಿಯಾಗಿರ್ತಕ್ಕಂತಹ, ವೈರಾಗ್ಯದ ನಿಧಿಯಾಗಿರ್ತಕ್ಕಂತಹ ಕನಕದಾಸರು ಅನೇಕ ಒಂದು ವೈರಾಗ್ಯದ ಹಾಡುಗಳನ್ನು ಬರೆದು ನಮಗ ಜ್ಞಾನದ ಉಪದೇಶವನ್ನು ಮಾಡಿ ಹೋಗಿದ್ದಾರೆ. ಅದಕ್ಕೆ ನಾವು ಸಾಯುವ ತನಕನೂ ಎಂಥವರ ಸಂಘವನ್ನು ಮಾಡಬೇಕು, ಎಂಥವರ ಸಂಘದೊಳಗಿದ್ರೆ ನಮಗೆ ಬಹಳಷ್ಟು ಒಳ್ಳೆಯದಾಗ್ತದೆ ಅನ್ನುವಂಥದ್ದನ್ನು ತಮ್ಮ ಒಂದು ಪದ್ಯದೊಳಗೆ ಕನಕದಾಸರು ಬಹಳಷ್ಟು ಸುಂದರವಾಗಿ ತಿಳಿಸ್ತಾರೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ. ನಾವು ಗುಡಿಯೊಳಗೆ ಹೋದಾಗ ತೀರ್ಥವನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭದೊಳಗೆ ಯಾರು ತೀರ್ಥವನ್ನು ತೆಗೆದುಕೊಳ್ತಾರಂತಂದ್ರೆ ಯಾರು ಸತ್ಯವಂತರ ಸಂಘವನ್ನು ಮಾಡಿರುವುದಲ್ಲ ಅಂಥವರು ತೀರ್ಥವನ್ನು ತೆಗೆದುಕೊಳ್ತಾರ ಅಂತ ಹೇಳಿ ಕನಕದಾಸರು ಹೇಳ್ತಾರೆ. ನಿತ್ಯಜ್ಞಾನಿಯಾದ ಮೇಲೆ ಚಿಂತೆ ಏತಕೆ. ಚಿಂತೆ ಯಾರು ಮಾಡ್ತಾರಂತಂದ್ರೆ ಭಗವಂತನ ಒಂದು ಸನ್ನಿಧಾನದೊಳಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡದೇ ಇರತಕ್ಕಂಥವ್ರು ಸದಾ ಚಿಂತೆಯೊಳಗೆ ಮುಳುಗಿರ್ತಾರ ಅಂತ ಹೇಳಿ. ಅದಕ್ಕೆ ನಾವೆಲ್ಲ ದೇವರ ನಾಮ ಸ್ಮರಣೆಯನ್ನು ಮಾಡಕತ್ರ ನಮಗೆ ಯಾವುದೇ ಚಿಂತೆ ಬರುವುದಿಲ್ಲ. ಯಾವುದು ಚಿಂತೆ ಬರುವುದಿಲ್ಲ ಅಂತಂದ್ರೆ ನಾವು ನಾಮಸ್ಮರಣೆಯನ್ನು ಮಾಡಾಕತ್ತೀವಿ ಅಂತಕ್ಕಂಥದ್ದು ಅದರ ಒಂದು ಇನ್ನೊಂದು ಅರ್ಥ. ಅದಕ್ಕೆ ನಿತ್ಯಜ್ಞಾನಿಯಾದ ಮೇಲೆ ಚಿಂತೆ ಏತಕೆ. ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ಯಾತಕೆ. ಹಂಗಾದ್ರೆ ಕನಕದಾಸರ ಪ್ರಕಾರ ಸಂಪತ್ತು ಅಂದ್ರೆ ಎದಕ್ಕೆ ಕರಿತೀವಿ ಅಂತಂದ್ರೆ ತಾನು ಉಣ್ಬೇಕು, ಮತ್ತೊಬ್ಬರಿಗೂ ಉಣಿಸುವಂತಹ ಒಂದು ಸಂಪತ್ತಿಗೆ ನಾವೇನಂತ ಕರಿತೇವೆ ಅಂದ್ರೆ ನಿಜವಾದ ಸಂಪತ್ತು. ತಾನು ಉಂಡು ಮತ್ತೊಬ್ಬರಿಗೆ ನೀಡದೇ ಇರತಕ್ಕಂಥ ಸಂಪತ್ತು ಅದು ನಿಜವಾದ ಸಂಪತ್ತು ಅಲ್ಲ ಅಂತ ಹೇಳಿ ಹೇಳ್ತಾರೆ. ಮಾನಹೀನನಾಗಿ ಬಾಳುವ ಮನುಜನೇತಕ್ಕೆ. ಮಾನವನ್ನ ಕಳ್ಕೊಂಡು ಬದುಕುವಂತಹ ಮನುಷ್ಯ ಅವ ಜೀವಂತ ಶವ ಅಂತ ಹೇಳಿ ಹೇಳ್ತಾರೆ. ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ. ಮಾನನೀಯ ತೊರೆದ ಮೇಲೆ ಭೋಗವೇತಕ್ಕೆ. 100 ವರ್ಷ ಹುಚ್ಚನಾಗಿ ಮೂರ್ಖನಾಗಿ ಅಜ್ಞಾನಿಯಾಗಿ ಬದುಕಿದ್ರೆ ಏನು ಲಾಭ ಬಂತು? ಆ ಮೂರ್ಖನ ಒಂದು ಅಜ್ಞಾನಿಯ ಒಂದು ಬದುಕಿಗೆ ಆ ಒಂದು ಮೌಲ್ಯ ಇಲ್ಲ ಅಂತ ಹೇಳಿ ಬರೀತಾರ. ಮಾನಿನೀಯ ತೊರೆದ ಮೇಲೆ ಭೋಗವೇತಕ್ಕೆ. ಹೆಂಡತಿ ತೀರಿದ ನಂತರ ಆ ಭೋಗದ ಆಶೆಯನ್ನು ಬಿಟ್ಟು ಬಿಡಬೇಕಂತ ಹೇಳಿ ಕನಕದಾಸರು ಇಲ್ಲಿ ಒಂದು ಪದ್ಯದೊಳಗೆ ಹೇಳ್ತಾರೆ. ಮಾತು ಕೇಳದೆ ಮರೆತು ನಡೆವ ಮಕ್ಕಳ್ಯಾತಕ್ಕೆ. ನಮ್ಮ ಮಾತನ್ನ ಕೇಳದೇ ಇರ್ತಕ್ಕಂಥ ತಂದೆ ತಾಯಿಗಳ ಮಾತನ್ನ ಕೇಳದೇ ಇರ್ತಕ್ಕಂಥ ಮಕ್ಕಳು ಇದ್ರೆಷ್ಟು ಹೋದ್ರೆಷ್ಟು. ಮಕ್ಕಳು ಅಂತಂದ್ರೆ ಮಾತನ್ನ ಕೇಳುವಂಥವರಿಗೆ ಮಕ್ಕಳು ಅಂತ ಹೇಳಿ ಕರೀತಾರ ಅಂತಕ್ಕಂಥದ್ದನ್ನ ಕನಕದಾಸರು ಇಲ್ಲಿ ಬರೀತಾರೆ. ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವ್ಯಾತಕ್ಕೆ. ನಾವು ಉಣ್ಣಲಿಕ್ಕೆ ಹೋದಂತಹ ಸಂದರ್ಭದೊಳಗೆ ಆ ನೀಡುವವರ ಒಂದು ಪ್ರೀತಿ ಆ ಅನ್ನದ ಮೇಲೆ ಇರಲಿಲ್ಲ ಅಂತಂದ್ರೆ ಆ ಅಡಿಗೆ ಎಷ್ಟೇ ರುಚಿಯಾಗಿದ್ರೂ ಸಹಿತ ಅದು ರುಚಿ ಹತ್ತೋದಿಲ್ಲ. ನೀತಿ ಅರಿತು ನಡೆಯದಿರುವ ಬಂಟನ್ಯಾತಕ್ಕೆ. ಬಂಟ ಅಂದ್ರೆ ಕೆಲಸ ಮಾಡುವಂಥವ. ನಮ್ಮ ಕೈಯೊಳಗಿರ್ತಕ್ಕಂಥ ಕೆಲಸಗಾರ ಆ ಒಂದು ತನ್ನ ಒಂದು ಕೆಲಸದ ಧರ್ಮಕ್ಕನುಸಾರವಾಗಿ ತಾನು ಆ ಒಂದು ಕೆಲಸವನ್ನು ಮಾಡಿದ್ರೆ ಅವನಿಗೆ ಬಹಳಷ್ಟು ಯೋಗ್ಯತೆ ಬರ್ತತಿ. ಸೋತು ಹೆಣ್ಣಿಗೆ ಹೆದರಿ ನಡೆಯುವ ಪುರುಷನ್ಯಾತಕ್ಕೆ. ಹೆಣ್ಣಿಗೆ ಸೋತು, ಹೆಣ್ಣಿಗೆ ಮನಸೋತು ಆ ಹೆಣ್ಣಿಗಾಗಿ ಹೆದರಿ ಬದುಕನ್ನು ನಡೆಸ್ತಕ್ಕಂಥ ಆ ಗಂಡು ಮಗ, ಆ ಪುರುಷ ಎದಕ್ಕೆ ಈ ಸಮಾಜದೊಳಗವ ಜೀವಂತ ಶವ ಇದ್ದಂಗ ಅಂತ ಹೇಳಿ ಬರೀತಾರೆ. ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕ್ಕೆ. ಗಂಡನ ಒಂದು ಅತಿ ಸೂಕ್ಷ್ಮವಾದಂತಹ ಸನ್ನೆಗಳನ್ನು ಅರಿತುಕೊಂಡು ತಿಳಿದುಕೊಂಡು ಅದರ ತಕ್ಕ ಹಾಗೆ ನಡೆಯದೇ ಇರತಕ್ಕಂಥ ಆ ಹೆಂಡತಿ ಎದಕ್ಕೆ ಉಪಯೋಗ. ಮಣ್ಣನಿಯನು ನಡೆಸದಿರುವ ದೊರೆಯಾತಕ್ಕೆ. ನಾವು ಏನಾದರೂ ಬೇಕಾದಂಥ ಒಂದು ಸಂಕಷ್ಟಗಳನ್ನು ದೂರುಗಳನ್ನು ಹೋಗಿ ರಾಜನಿಗೆ ಕೊಟ್ಟಾಗ ಅದನ್ನು ಮನ್ನಿಸಿ ನಮಗೆ ಒಳ್ಳೆಯದಾಗುವಂಥ ಒಂದು ಕೆಲಸವನ್ನು ಮಾಡದೇ ಇರತಕ್ಕಂಥ ರಾಜ ಎದಕ್ಕೆ ಉಪಯೋಗದಾನ. ಅದಕ್ಕೆ ಅಂಥವರು ರಾಜರಾಗಲಿಕ್ಕೆ ಅಯೋಗ್ಯರು ಅಂತ ಹೇಳಿ ಹೇಳ್ತಾರೆ. ಮುನ್ನ ಕೊಟ್ಟು ಪಡೆಯದಿನ್ನು ಬಯಸಲಿ ಆತಕ್ಕೆ. ಮೊದಲಿಗೆ ದಾನ ಮಾಡಿರ್ತೀವಿ, ದಾನ ಮಾಡಿದ ನಂತರ ಮತ್ತೆ ಆಶೆಯನ್ನು ಪಡ್ತೀವಿ ನಮಗೇನಾದರೂ ಬೇಕು ಅಂತಕ್ಕಂಥದ್ದು. ಮೊದಲಿಗೆ ಕೊಡುಬೇಕಾದ್ರೆ ಏನು ಮಾಡ್ಬೇಕಂತಂದ್ರೆ ನಿಷ್ಕಾಮ ಕರ್ಮದಿಂದ ನಾವು ಕೊಟ್ಟಿದ್ರೆ ಅದು ನೇರವಾಗಿ ಭಗವಂತನಿಗೆ ಮುಟ್ತತಿ. ಚೆನ್ನ ಆದಿ ಕೇಶವನಲ್ಲದ ದೈವ ವ್ಯಾತಕೆ.
ಆ ಜಗತ್ತನ್ನ ನಡೆಸ್ತಕ್ಕಂಥ ಆ ಚನ್ನ ಆದಿ ಕೇಶವನಲ್ಲದ ದೈವ ವ್ಯಾತಕ್ಕೆ ಆ ಪರಮಾತ್ಮನನ್ನ ನಂಬಿ ಉಳಿದಂಥದ ಎಲ್ಲವನ್ನ ದೈವವನ್ನ ಮರೆತು ಬಿಟ್ರೆ ನಮಗ ಆ ಒಂದು ಒಳ್ಳೆಯತನ ಉಂಟಾಗ್ತತಿ, ಒಳ್ಳೆಯ ಒಂದು ಬದುಕು ನಮಗ ಲಭಿಸ್ತತಿ ಅಂತಕ್ಕಂಥ ಮಾತನ್ನ ಭಕ್ತ ಕನಕದಾಸರು ತಮ್ಮ ವೈರಾಗ್ಯದ ಪದಗಳ ಮುಖಾಂತರ ನಾವು ಜೀವನದೊಳಗೆ ಒಂದೇ ಒಂದು ಪದದ ಒಂದು ಅರ್ಥವನ್ನು ತಿಳಿದು ಅದರ ಅರ್ಥಾನುಸಂಧಾನವನ್ನು ಮಾಡಿಕೊಂಡು ನಮ್ಮ ಬದುಕಿನೊಳಗೆ ನಡೆಸಿಬಿಟ್ರೆ ನಾವು ಏನೆಲ್ಲವನ್ನ ಪಡೆಯಲಿಕ್ಕೆ ಯೋಗ್ಯರಾಗ್ತೀವಿ, ಯೋಗ್ಯತೆಯನ್ನು ಪಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.